ವೆಲ್ಕಮ್ ಟು ಸ್ಟಡಿ ಕರ್ನಾಟಕ. ಈ ದಿನದ ಪ್ರಜಾವಾಣಿ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಏನೆಲ್ಲ ಇದೆ ಸೊ ಡಿಸ್ಕಸ್ ಮಾಡೋಣ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್. ಸೊ ಕೋವಿಶೀಲ್ಡ್ ಒಂದು ಇಂಪಾರ್ಟೆಂಟ್ ವ್ಯಾಕ್ಸಿನ್. ಕೋವಿಶೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂಥ ಕಂಪನಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಿಶ್ವದಲ್ಲಿ ಅತಿ ಹೆಚ್ಚು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪನಿ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ 1966 ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡಿದವರು ಸೈರಸ್ ಪೂನಾವಾಲಾ. ಸೊ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಪುಣೆಯಲ್ಲಿದೆ. ಅಟ್ ಪ್ರೆಸೆಂಟ್ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಿಇಒ ಆಧಾರ್ ಪೂನಾವಾಲಾ. ಕೋವಿಶೀಲ್ಡ್ ಮತ್ತೊಂದು ಹೆಸರು ಆಕ್ಸ್ಫೋರ್ಡ್ ಆಸ್ಟ್ರಾಜೆನೆಕಾ. ಸೊ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೋವಿಶೀಲ್ಡ್ ಅಂತ ಬ್ರ್ಯಾಂಡ್ ನೇಮ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕೋವಿನ್ ಪ್ಲಾಟ್ಫಾರ್ಮ್ ಅಥವಾ ಕೋವಿನ್ ಆ್ಯಪ್. ಸೊ ಕೋವಿನ್ ಫುಲ್ ಫಾರ್ಮ್ ಕೋವಿಡ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್. ಸೊ ಮಿನಿಸ್ಟ್ರಿ ಆಫ್ ಹೆಲ್ತ್ ಅವರು ಈ ಆ್ಯಪ್ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರೇ ವ್ಯಾಕ್ಸಿನ್ ತಗೊಳ್ಬೇಕಾದ್ರೂ ಕೋವಿನ್ ಪ್ಲಾಟ್ಫಾರ್ಮಿಂದ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಆಗುತ್ತೆ. ನೀತಿ ಆಯೋಗದ ಒಬ್ಬ ಸದಸ್ಯರು ಮಕ್ಕಳ ಮೇಲೆ ಲಸಿಕೆ ಪ್ರಯೋಗಕ್ಕೆ ಶೀಘ್ರ ಚಾಲನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಬಿಲೋ 18 ಯಾರಿದ್ದಾರೆ ಅವರಿಗೂ ಕೂಡ ವ್ಯಾಕ್ಸಿನ್ ಅವೈಲೇಬಲ್ ಆಗುತ್ತೆ ಫ್ಯೂಚರಲ್ಲಿ ಅಂತ ಹೇಳಿದ್ದಾರೆ. ಸೊ ನೀತಿ ಆಯೋಗದ ಬಗ್ಗೆ ನೋಡೋದಾದರೆ, ನೀತಿ ಆಯೋಗದ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ 2015 ಕ್ರಿಯೇಟ್ ಮಾಡ್ತಾರೆ. ನೀತಿ ಆಯೋಗದ ಮೊದಲಿದ್ದ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಹೇಳಿದ್ರೆ ಪ್ಲಾನಿಂಗ್ ಕಮಿಷನ್. ಪ್ಲಾನಿಂಗ್ ಕಮಿಷನ್ 1950 ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಪ್ಲಾನಿಂಗ್ ಕಮಿಷನ್ನ ಫಸ್ಟ್ ಚೇರ್ಮನ್ ಜವಾಹರ್ಲಾಲ್ ನೆಹರು. ನೀತಿ ಆಯೋಗದ ಕಾಂಪೋಸಿಷನ್ ನೋಡೋದಾದರೆ, ಚೇರ್ಮನ್ ಆಫ್ ನೀತಿ ಆಯೋಗ್ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ವೈಸ್ ಚೇರ್ಮನ್ ಡಾಕ್ಟರ್ ರಾಜೀವ್ ಕುಮಾರ್. ಅಟ್ ಪ್ರೆಸೆಂಟ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ಅಮಿತಾಬ್ ಕಾಂತ್. ಸೊ ಪ್ಲಾನಿಂಗ್ ಕಮಿಷನ್ ಮುಖ್ಯವಾದ ಕೆಲಸ ಆಗಿದ್ದು ಪಂಚವಾರ್ಷಿಕ ಯೋಜನೆ ಏನು ಬರುತ್ತೆ ಅದು ರೂಪಿಸಬೇಕು ಅಂತ. ನೀತಿ ಆಯೋಗದ ಮುಖ್ಯ ಕೆಲಸ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ಸೊ ಏನು ಪಾಲಿಸಿ ಇದೆ ಪ್ಲಸ್ ಸ್ಟೇಟ್ಸ್ ಜೊತೆ ಏನಿದೆ ಚರ್ಚೆ ಮಾಡಬೇಕು, ಸ್ಕೀಮ್ಸ್ ತರಬೇಕು. ಸೊ ಆ ಕೆಲಸ ನೀತಿ ಆಯೋಗ ಮಾಡುತ್ತೆ. ಜಲ್ ಜೀವನ್ ಮಿಷನ್ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ನ ತುಂಬ ಇಂಪಾರ್ಟೆಂಟ್ ಸ್ಕೀಮ್ ಇದು. 2024 ಅದಕ್ಕಿಂತ ಮುಂಚೆ ದೇಶದಲ್ಲಿ ಎಲ್ಲ ರೂರಲ್ ಪ್ಲಸ್ ಅರ್ಬನ್ ಏನಿದೆ ಎಲ್ಲ ಮನೆಗಳಿಗೆ ಟ್ಯಾಪ್ ವಾಟರ್ ಕನೆಕ್ಟಿವಿಟಿ ಕೊಡಬೇಕು ಅಂತ ಯೋಜನೆ ಇದು. ಸೊ ಪರ್ ಪರ್ಸನ್ 55 ಲೀಟರ್ಸ್ ವಾಟರ್ ಪ್ರೊವೈಡ್ ಮಾಡಬೇಕು, ದಟ್ಟು ಕ್ಲೀನ್ ಅಂಡ್ ಡ್ರಿಂಕೇಬಲ್ ವಾಟರ್. ಸೊ ಜಲ್ ಜೀವನ್ ಮಿಷನ್ ಸ್ಕೀಮ್ನ ಟ್ಯಾಗ್ಲೈನ್ ಏನಿದೆ, ಹರ್ ಘರ್ ಜಲ್. ಕರ್ನಾಟಕ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ 50% ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ಸ್ಕೀಮ್ನ ಕಂಪ್ಲೀಟ್ ಮಾಡೋದಕ್ಕೆ. ಗೋವಾ ಇಸ್ ದ ಫಸ್ಟ್ ಸ್ಟೇಟ್, ಮೊದಲನೇ ರಾಜ್ಯ ಜಲ್ ಜೀವನ್ ಮಿಷನ್ ಕಂಪ್ಲೀಟ್ ಮಾಡಿದ್ದು. ರೀಸೆಂಟ್ಲಿ ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಆಲ್ಸೋ ಕಂಪ್ಲೀಟೆಡ್ ಜಲ್ ಜೀವನ್ ಮಿಷನ್ ಸ್ಕೀಮ್. ರ್ಯಾಮ್ಡೆಸಿವಿರ್. ರ್ಯಾಮ್ಡೆಸಿವಿರ್ ಮತ್ತೊಂದು ಹೆಸರು ವೆಕ್ಲ್ಯೂರಿ. ಸೊ 2009 ರ್ಯಾಮ್ಡೆಸಿವಿರ್ ಇಂಜೆಕ್ಷನ್ ಹೆಪಟೈಟಿಸ್ ಸಿ ಟ್ರೀಟ್ಮೆಂಟಿಗೋಸ್ಕರ ರೆಡಿ ಮಾಡ್ತಾರೆ. ಸೊ ಭಾರತದಲ್ಲಿ ರ್ಯಾಮ್ಡೆಸಿವಿರ್ ಇಂಜೆಕ್ಷನ್ 4 ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ರ್ಯಾಮ್ಡೆಸಿವಿರ್ ಇಂಜೆಕ್ಷನ್ನೇ ಬಟ್ ಕಂಪ್ನಿಯವರು ಬೇರೆ ಬೇರೆ ಹೆಸರು ಮಾಡ್ಕೊಂಡಿದ್ದಾರೆ. ಸೊ ಝೈಡಸ್ ಕೆಡೆಲಿಯಾ, ರ್ಯಾಮ್ಡ್ಯಾಕ್. ಸೊ ಇಲ್ಲಿದೆ ನೋಡಿ, ಸಿಪ್ಲಾ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸಿಪ್ರೆಮಿ. ಸೊ ಇದು ರ್ಯಾಮ್ಡೆಸಿವಿರ್ ಇಂಜೆಕ್ಷನ್. ಕೋವಿಡ್-19 ಬಂದಾದ್ಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಎಮರ್ಜೆನ್ಸಿ ಯೂಸಿಗೋಸ್ಕರ ರ್ಯಾಮ್ಡೆಸಿವಿರ್ ಅಪ್ರೂವ್ ಮಾಡಿದೆ. ಸೊ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಏನು ನಡೀತಾ ಇದೆ ಅದರಲ್ಲಿ ಭಾರತ ಪ್ಯಾಲೆಸ್ಟೈನ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಇವರು TS ತ್ರಿಮೂರ್ತಿ, ವಿಶ್ವಸಂಸ್ಥೆಯ
ಖಾಯಂ ಭಾರತದ ಪ್ರತಿನಿಧಿ ಇವರು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಟಿ.ಎಸ್. ತ್ರಿಮೂರ್ತಿ, ಯುನೈಟೆಡ್ ನೇಷನ್ಸ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಇವರು. ಸೊ ಇನ್ನೊಬ್ಬರು ಬರ್ತಾರೆ ಹರ್ಷವರ್ಧನ್ ಶ್ರಿಂಗ್ಲಾ ಅಂತ. ಸೊ ಅವರು ಭಾರತದ ಫಾರಿನ್ ಸೆಕ್ರೆಟರಿ. ಸೊ ಟಿ.ಎಸ್. ತ್ರಿಮೂರ್ತಿ ವಿಶ್ವಸಂಸ್ಥೆ ರೆಪ್ರೆಸೆಂಟೇಟಿವ್, ಹರ್ಷವರ್ಧನ್ ಶ್ರಿಂಗ್ಲಾ ಏನಿದ್ದಾರೆ ಅವರು ಫಾರಿನ್ ಸೆಕ್ರೆಟರಿ. ಪ್ಲಾಸ್ಮಾ ಥೆರಪಿ ಬಳಕೆ ಇಲ್ಲ. ಸೊ ಪ್ಲಾಸ್ಮಾ ಥೆರಪಿ ಏನಿತ್ತು ಕೋವಿಡ್ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೋಸ್ಕರ, ಅದು ಸ್ಟಾಪ್ ಮಾಡಿದ್ದಾರೆ. ಪ್ಲಾಸ್ಮಾ ಅಂದರೆ ಏನು ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಪ್ಲಾಸ್ಮಾ ಬ್ಲಡ್ ಏನಿದೆ ರಕ್ತದಲ್ಲಿ 4 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ RBC, ರೆಡ್ ಬ್ಲಡ್ ಸೆಲ್ಸ್. ಸೊ ಇದು 45 to 50% ಬ್ಲಡ್ಡಲ್ಲಿ ಇರುತ್ತೆ. ಸೊ ಇದರಿಂದನೇ ನಮ್ಮ ಬ್ಲಡ್ ಏನಿದೆ ರೆಡ್ ಕಲರ್ ಬರುತ್ತೆ. ಸೊ RBC ಒಂದು ಸ್ಪೆಷಲ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಸೊ ಅದರ ಹೆಸರೇ ಹಿಮೋಗ್ಲೋಬಿನ್. ಸೊ RBCಯಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಸೊ ಹಿಮೋಗ್ಲೋಬಿನ್ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಉಸಿರಾಡುವಾಗ ಆಕ್ಸಿಜನ್ ಏನಿರುತ್ತೆ, ಆಕ್ಸಿಜನ್ ಲಂಗ್ಸಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಪ್ಲಸ್ ಲಂಗ್ಸಿಂದ ಕಾರ್ಬನ್ ಡೈಆಕ್ಸೈಡ್ ಏನು ಬರುತ್ತೆ ಆಚೆ, ಅದು ಎಕ್ಸಿಟ್ ಆಗಬೇಕು, ಎಕ್ಸೇಲ್ ಮಾಡಿಸ್ಬೇಕು. ಸೆಕೆಂಡ್ ಪಾರ್ಟ್ WBC, ವೈಟ್ ಬ್ಲಡ್ ಸೆಲ್ಸ್. WBC ಮೇನ್ ಕೆಲಸ ಫಾರಿನ್ ಪಾರ್ಟಿಕಲ್ಸ್ ಅಥವಾ ವೈರಸ್ ಏನು ಬರುತ್ತೆ ಅದರ ಜೊತೆ ಫೈಟ್ ಮಾಡೋದು. ಥರ್ಡ್ ಬಂದು ಪ್ಲೇಟಿಲೇಟ್ಸ್. ಪ್ಲೇಟಿಲೇಟ್ಸ್ ಮುಖ್ಯ ಕೆಲಸ ಬ್ಲಡ್ ಕ್ಲಾಟಿಂಗ್. ಏನೇ ಗಾಯ ಆಗಿ ಬ್ಲಡ್ ಫ್ಲೋ ಆದರೂ ಪ್ಲೇಟಿಲೇಟ್ಸ್ ಬ್ಲಡ್ ಎಕ್ಸಸ್ ಫ್ಲೋ ಆಗದೆ ಹೀಲ್ ಮಾಡುತ್ತೆ, ಪ್ಲಸ್ ಬ್ಲಡ್ ಕ್ಲಾಟಲ್ಲಿ ಹೆಲ್ಪ್ ಆಗುತ್ತೆ. ಫೋರ್ತ್ ಒನ್ ಪ್ಲಾಸ್ಮಾ. ಪ್ಲಾಸ್ಮಾ contains antioxidants and nutrients. So COVID recover patients 28 days ಆದಮೇಲೆ ಅವರ ಬ್ಲಡ್ ಸೆಂಟ್ರಿಫ್ಯೂಗೇಷನ್ ಮಾಡ್ತಾರೆ. ಸೊ ಈ 3 ಪಾರ್ಟ್ ಬೇರೆ ಆಗುತ್ತೆ, ಪ್ಲಾಸ್ಮಾನೇ ಬೇರೆ ಆಗುತ್ತೆ. ಸೊ ಪ್ಲಾಸ್ಮಾದಲ್ಲಿ ಏನು ಆ್ಯಂಟಿಬಾಡೀಸ್ ಇರುತ್ತೆ, ಆ ಆ್ಯಂಟಿಬಾಡೀಸ್ ಕೋವಿಡ್ ಸಿವಿಯರ್ ಕ್ರಿಟಿಕಲ್ ಪೇಷಂಟ್ಸಲ್ಲಿ ಇಂಜೆಕ್ಟ್ ಮಾಡಿ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ಪ್ಲಾಸ್ಮಾ. ಪ್ಲಾಸ್ಮಾ ಕಲರ್ ಪೇಲ್ ಯೆಲ್ಲೋ ಕಲರ್ ಬರುತ್ತೆ, ಯೆಲ್ಲೋಯಿಶ್ ಕಲರ್ ಬರುತ್ತೆ. ಸೊ ದ ಸ್ಟಡಿ ಆಫ್ ಬ್ಲಡ್ ಹೆಮಟಾಲಜಿ ಅಂತ ಕರೀತಾರೆ. ಸೊ BCCI ಫುಲ್ ಫಾರ್ಮ್ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಭಾರತದಲ್ಲಿ ಯಾವುದೇ ಕ್ರಿಕೆಟ್ ಮ್ಯಾಚ್ ನಡೆದರೂ, IPL, ರಣಜಿ ಟ್ರೋಫಿ, ಸೊ ಭಾರತ ಮತ್ತು ಬೇರೆ ರಾಷ್ಟ್ರ ಜೊತೆ ಯಾವುದಾದ್ರೂ ಮ್ಯಾಚ್ ನಡೆದರೆ ಸೊ ಅದೆಲ್ಲ ಆರ್ಗನೈಸ್ ಮಾಡುವಂತಹ ಸಂಸ್ಥೆ BCCI. BCCI 1928 ಕ್ರಿಯೇಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಸೆಂಟ್ರಲ್ ಮಿನಿಸ್ಟ್ರಿ ಏನಿದೆ ಅದರ ಅಂಡರಲ್ಲಿ ಬರುತ್ತೆ. ಸೊ ಅದರ ಹೆಡ್ ಕ್ವಾರ್ಟರ್ಸ್ ಮುಂಬೈಯಲ್ಲಿದೆ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದು ವರ್ಲ್ಡ್ ಬಾಡಿ. ಸೊ ಯಾವುದೇ ವರ್ಲ್ಡ್ ಕಪ್ಸ್, T20 ವರ್ಲ್ಡ್ ಕಪ್ ಅಥವಾ ವಿಶ್ವಕಪ್ ನಡೆದರೆ ICC ಆರ್ಗನೈಸ್ ಮಾಡುತ್ತೆ. ಸೊ ICCಯ ಹೆಡ್ ಕ್ವಾರ್ಟರ್ಸ್ ಬಂದು ದುಬೈಯಲ್ಲಿದೆ. 1909ನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ICCಯ ಪ್ರೆಸೆಂಟ್ ಚೇರ್ಮನ್ ಗ್ರೆಗ್ ಬಾರ್ಕ್ಲೆ. May 18 ಇಂಟರ್ನ್ಯಾಷನಲ್ ಮ್ಯೂಸಿಯಮ್ಸ್ ಡೇ. ಸೊ ಮಿನಿಸ್ಟ್ರಿ ಆಫ್ ಕಲ್ಚರ್ ಆರ್ಗನೈಸ್ ಮಾಡುತ್ತೆ. ಸೊ ಈ ಬಾರಿಯ ಥೀಮ್ ಏನು ಅಂತ ಹೇಳಿದ್ರೆ, ದ ಫ್ಯೂಚರ್ ಆಫ್ ಮ್ಯೂಸಿಯಮ್ಸ್, ರಿಕವರ್ ಆ್ಯಂಡ್ ರೀಇಮ್ಯಾಜಿನ್. ಸೊ May 18 ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ. ಇಟಾಲಿಯನ್ ಓಪನ್. ಸೊ ಇದೊಂದು ಟೆನ್ನಿಸ್ ಟೂರ್ನಮೆಂಟ್. ವುಮೆನ್ ಕ್ಯಾಟಗರಿಯಲ್ಲಿ ಈಗ ಸ್ವೈಟೆಕ್ ಇವರು ವಿನ್ನರ್ ಆಗ್ತಾರೆ, ಮತ್ತು ಮೆನ್ ಕ್ಯಾಟಗರಿಯಲ್ಲಿ ರಫಾಲ್ ನಡಾಲ್ ಇವರು ವಿನ್ ಆಗ್ತಾರೆ. ಇಟಾಲಿಯನ್ ಓಪನ್. ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶನ್. ಫರ್ಜಾದ್ ಬಿ ಗ್ಯಾಸ್ಫೀಲ್ಡ್. ಎಕ್ಸಾಮ್ನಲ್ಲಿ ಫರ್ಜಾದ್ ಬಿ ಗ್ಯಾಸ್ಫೀಲ್ಡ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಇರಾನ್ನಲ್ಲಿ ಬರುತ್ತೆ. ಇಂಡಿಯಾದ ONGC ವಿದೇಶಿ ಕಂಪ್ನಿ ಏನಿದೆ
ಅದರ ಜೊತೆ ಟೈಅಪ್ ಆಗಿತ್ತು ಇರಾನ್ ಗೌರ್ಮೆಂಟ್ ಗ್ಯಾಸ್ ಫೀಲ್ಡಲ್ಲಿ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಸೊ ರೀಸೆಂಟ್ಲಿ ಇರಾನ್ ಗೌರ್ಮೆಂಟ್ ಇಂಡಿಯನ್ ಕಂಪ್ನಿನ ಡ್ರಾಪ್ ಮಾಡಿ ಬೇರೆ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿದೆ. ಆದ್ದರಿಂದ ಈ ಫರ್ಜಾದ್ ಬಿ ಗ್ಯಾಸ್ ಫೀಲ್ಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಟೈನ್ವಿನ್-1 ಮಿಷನ್. ಸೊ ಈ ಮಿಷನ್ ಚೈನಾ ಮಿಷನ್ ಟು ಮಾರ್ಸ್. ಸೊ ಚೈನಾದ ಲ್ಯಾಂಡರ್ ಮತ್ತು ರೋವರ್ ಮಾರ್ಸ್ ಮೇಲೆ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿದೆ. ಸೊ ಟೈನ್ವಿನ್-1 ಮಿಷನ್ ಇಸ್ ಚೈನೀಸ್ ಮಾರ್ಸ್ ಮಿಷನ್. ಸೊ ಚೈನಾ ಮೂರನೇ ರಾಷ್ಟ್ರ. ಸೊ ಫಸ್ಟ್ USSR, ರಷ್ಯಾ, ಸೆಕೆಂಡ್ ಅಮೇರಿಕಾ, ಥರ್ಡ್ ಒನ್ ಚೈನಾ. ಸೊ ಈ ಮೂರೇ ರಾಷ್ಟ್ರ ಮಾರ್ಸ್ನ ಭೂಮಿ ಮೇಲೆ ತನ್ನ ಲ್ಯಾಂಡರ್ ಮತ್ತು ರೋವರ್ ಲ್ಯಾಂಡ್ ಮಾಡಿಸಿರೋದು. ಸೊ ಮಾರ್ಸ್ ಬಗ್ಗೆ ಹೇಳೋದಾದರೆ ಮಾರ್ಸ್ನ 2 ಚಂದ್ರ ಇದೆ. ಒನ್ ಈಸ್ ಫೋಬೋಸ್, ಮತ್ತೊಂದು ಡಿಮೋಸ್. ಸೊ ಒಲಂಪಸ್ ಮನ್ ಅಂತ ಒಂದು ವಾಲ್ಕೆನೋ ಇದೆ. ಸೊ ವರ್ಲ್ಡ್ಸ್ ಹೈಯೆಸ್ಟ್ ವಾಲ್ಕೆನೋ ಯಾವ ಪ್ಲಾನೆಟಲ್ಲಿ ಇದೆ ಅಂತ ಹೇಳಿದ್ರೆ ಮಾರ್ಸ್ನಲ್ಲಿದೆ. ಅದರ ಹೆಸರು ಒಲಂಪಸ್ ಮನ್.